ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನಾತ್ ಸುಜಾತಿಯ 6ನೇ ಅಧ್ಯಾಯ. ಇದರಿಂದ ಪರಮಾತ್ಮನ ಸ್ವರೂಪ ಮತ್ತೆ ಅದನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾರು ಬ್ರಹ್ಮವಿದ್ಯೆಯನ್ನ ತಿಳ್ಕೊಂಡಿರ್ತಾರೋ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರಾದ್ರೂ ಹೊಗಳ್ಳಿ, ಯಾರಾದ್ರೂ ತೆಗಳ್ಳಿ, ಯಾರಾದ್ರೂ ಏನಾದ್ರೂ ಬೈಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅವರು ಏನು ಅನ್ಕೊಳ್ಳೋದಿಲ್ಲ. ಯಾಕೆ? ಅವರಿಗೆ ಆ ಬ್ರಹ್ಮವಿದ್ಯೆಯ ಮೂಲಕ ಆ ಸ್ಥಿರ ಬುದ್ಧಿ ಅನ್ನೋದು ಬಂದಿರುತ್ತೆ. ಅದರಿಂದಾನೇ ಭಗವಂತನನ್ನ ಪಡ್ಕೊಳ್ತಾರೆ ಯಾರು? ಧೀರ ಪುರುಷರು. ಅಂಥ ಸನಾತನ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈ ರೀತಿ ಯಾರು ಸಮಸ್ತ ಭೂತಗಳಲ್ಲಿ ಪರಮಾತ್ಮನನ್ನ ನಿರಂತರವಾಗಿ ನೋಡ್ತಾ ಇರ್ತಾನೋ ಅವನು ಈ ರೀತಿಯ ದೃಷ್ಟಿಯನ್ನ ಪಡ್ಕೊಂಡ ಮೇಲೆ ಬೇರೆ ಯಾವುದೇ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿರುವಂತ ಮನುಷ್ಯರಿಗೋಸ್ಕರ ಶೋಕ ಪಡೋದಕ್ಕೆ ಏನಿದೆ? ಯಾಕೆ ಶೋಕ ಪಡ್ತಾನೆ ಅಂದ್ರೆ, ಅವನು ಎಲ್ಲಾ ಕಡೆ ಭಗವಂತನನ್ನೇ ನೋಡ್ತಾ ಇರ್ತಾನೆ. ಈಗ ಒಬ್ಬ ಬಡವನಲ್ಲಿ ಭಗವಂತ ನೋಡ್ತಾನೆ, ಒಬ್ಬ ಕಳ್ಳನಲ್ಲೂ ಭಗವಂತನನ್ನ ನೋಡ್ತಾನೆ, ಒಬ್ಬ ಸನ್ಯಾಸಿಯಲ್ಲೂ ಭಗವಂತನನ್ನ ನೋಡ್ತಾ ಇದ್ದಾನೆ ಅಂತಂದ್ಮೇಲೆ ಅವನಿಗೆ ಏನೂ ಅನ್ಸೋದಿಲ್ಲ. ಯಾಕೆ? ಅವನು ನೋಡುವಂತ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಅವನು ಭಗವಂತನೇ ಆ ರೀತಿ ಬೇರೆ ಬೇರೆ ರೀತಿಯ ಆಕ್ಟ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿರುವಂತ ಮನುಷ್ಯರಿಗೋಸ್ಕರ ಅವನು ಯಾಕೆ ಶೋಕ ಪಡಬೇಕು? ಈಗ ನನಗ್ ಗೊತ್ತಾಗಿದೆ ವಿಷಯ, ಅವ್ರಿಗೆ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಆ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಇಲ್ಲಿ ಈ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಈಗ ಎಕ್ಸಾಂಪಲ್ ಏನು ಅಂತಂದ್ರೆ, ಒಬ್ಬನೇ ಹೀರೋ 4 ರೀತಿಯ ಪಾತ್ರಗಳನ್ನ ಮಾಡ್ತಾ ಇರ್ತಾನೆ. ನಾವು ನೋಡೋರ್ಗೆ ಏನನ್ಸತ್ತೆ? ಓ, ಇವನು ಕಳ್ಳ, ಇವನು ಒಳ್ಳೆಯವನು, ಇವನು ಒಬ್ಬ ಡಾಕ್ಟ್ರು, ಇವನು ಒಬ್ಬ ಪೇಷಂಟು, ಈ ರೀತಿ ನಮಗ್ ಕಾಣಿಸ್ತಾ ಇರುತ್ತೆ. ಆದ್ರೆ ನಮಗೆ ಜ್ಞಾನದಲ್ಲಿ ಗೊತ್ತಿದೆ ಅಲ್ವಾ, ಇವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವನೇ ಅದೇ ಹೀರೋ ಡಾಕ್ಟರ್ ಆಗಿದ್ದಾನೆ, ಅದೇ ಹೀರೋ ಇಲ್ಲಿ ಕಳ್ಳನಾಗಿದ್ದಾನೆ. ಈ ರೀತಿ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಲ್ವಾ. ಸೊ ಆ ದೃಷ್ಟಿಯನ್ನ ಯಾರು ಪಡ್ಕೊಂಡಿರ್ತಾನೋ ಭಗವಂತನೇ ಎಲ್ಲಾ ಕಡೆ ಈ ಒಂದು ನಾಟಕವನ್ನ ಆಡ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿರುವಂತ ಮನುಷ್ಯರಿಗೋಸ್ಕರ ಅವನು ಶೋಕ ಪಡೋದಕ್ಕೇನೂ ಇಲ್ಲ ಅಲ್ವಾ. ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲಾ ಕಡೆ ನೀರಿನಿಂದ ತುಂಬಿರುವಂತಹ ಒಂದು ದೊಡ್ಡ ಜಲಾಶಯನೇ ನಮಗ್ ಸಿಕ್ಕದ ಮೇಲೆ ನೀರಿಗೋಸ್ಕರ ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಹೇಗೆ ಇಲ್ವೋ, ಅದೇ ರೀತಿ ಆತ್ಮಜ್ಞಾನಿಯಾದಂಥವನಿಗೆ ಸಂಪೂರ್ಣ ವೇದಗಳ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಯಾಕೆ? ಅವನಿಗೆ ಗೊತ್ತಾಗಿದೆ, ಅವನಿಗೆ ಕಾಣಿಸ್ತಾ ಇದೆ ಎಲ್ಲಾ ಕಡೆ ಭಗವಂತನೇ ಇರೋದು ಅಂತಂದ್ಮೇಲೆ ಅವನಿಗೆ ವೇದಗಳಲ್ಲಿ ಹುಡುಕೊಂಡು ಹೋಗುವಂತ ನೆಸೆಸಿಟಿ ಏನಿದೆ? ಈಗ ಯಾರ ಕಣ್ಣಿಗೆ ಇನ್ನೂ ಕಾಣಿಸಿಲ್ವೋ, ಆ ಒಂದು ಜ್ಞಾನ ಬಂದಿಲ್ವೋ, ಅವನೇನ್ ಮಾಡ್ತಾನೆ? ಆ ಜ್ಞಾನಕ್ಕೋಸ್ಕರ ಎಲ್ಲ ಧರ್ಮಗ್ರಂಥಗಳನ್ನ ಹುಡುಕ್ತಾನೆ. ಈಗ ನಾವು ಹುಡುಕ್ತಾ ಇದ್ದೀವಿ. ಯಾಕೆ? ನಮಗಿನ್ನೂ ಆ ದೃಷ್ಟಿ ಗೋಚರವಾಗಿಲ್ಲ, ಆ ದೃಷ್ಟಿ ನಮಗಿನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನ ಹುಡುಕಾಟ ಮಾಡ್ತಿದೀವಿ. ಎಲ್ಲಿ? ಧರ್ಮಗ್ರಂಥಗಳಲ್ಲಿ, ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಸತ್ಸಂಗಗಳಲ್ಲಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮಗೆ ಗೊತ್ತಾಗುತ್ತೆ, ಓ, ಈ ರೀತಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ಭಗವಂತ ಇದ್ದಾನೆ ಅಂತಂದ್ಬಿಟ್ಟು. ಆದ್ರೆ ಯಾರಿಗೆ ಆತ್ಮಜ್ಞಾನ ಆಗೋಗಿರುತ್ತೋ ಅವನಿಗೆ ಎಲ್ಲ ವೇದಗಳ ಅವಶ್ಯಕತೆನೂ ಇರೋದಿಲ್ಲ. ಈ ಅಂಗುಷ್ಟ ಮಾತ್ರ ಅಂತರ್ಯಾಮಿ ಪರಮಾತ್ಮ ಎಲ್ಲರ ಹೃದಯದೊಳಗಡೆನೆ ಸ್ಥಿತನಾಗಿದ್ದಾನೆ, ಆದ್ರೆ ಯಾರಿಗೂ ಕಾಣಿಸೋದಿಲ್ಲ. ನೋಡಿ, ಭಗವಂತ ಎಷ್ಟಿದ್ದಾನೆ? ಅಂಗುಷ್ಟ ಮಾತ್ರ. ಅಂಗುಷ್ಟ ಎಷ್ಟಿದೆಯೋ ಅಷ್ಟು ಮಾತ್ರ ಇರೋದು. ಅವನು ಎಲ್ಲರ ಹೃದಯದಲ್ಲೂ ಇದ್ದಾನೆ, ಆದ್ರೆ ಯಾರಿಗೂ ಕಾಣಿಸೋದಿಲ್ಲ. ಯಾವತ್ತಾದ್ರೂ ನಮಗ್ ಕಾಣಿಸಿದಾನ? ಇಲ್ಲ. ಆ ಅಜನ್ಮ ಅಂದ್ರೆ ಜನನಾನೇ ಇಲ್ಲದೆ ಇರೋನು, ಚರಾಚರ ಸ್ವರೂಪನಾದಂಥವನು, ಮತ್ತೆ ರಾತ್ರಿ ಹಗಲು ಎಚ್ಚರವಾಗಿರ್ತಾನವನು ಅಂತ ಹೇಳ್ತಾ ಇದ್ದಾರೆ. ಯಾರು ಅವನನ್ನ ತಿಳ್ಕೊಳ್ತಾನೋ ಆ ವಿದ್ವಾಂಸ ಪರಮಾನಂದದಲ್ಲಿ ನಿಮಗ್ನನಾಗ್ಬಿಡ್ತಾನೆ. ಅಂತ ಭಗವಂತನನ್ನ ಯಾರು ತಿಳ್ಕೊಂಡ್ಬಿಡ್ತಾನೋ ಅವನಿಗೆ ಪರಮಾನಂದನೆ, ಅವನಿಗೆ ಇನ್ಯಾವತ್ತೂ ದುಃಖ ನೋವು ಅಂತದ್ ಏನೂ ಇರೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಧೃತರಾಷ್ಟ್ರನೇ,
ನಾನೇ ಎಲ್ಲರ ತಂದೆ ತಾಯಿ ಆಗಿದ್ದೀನಿ, ನಾನೇ ಪುತ್ರನಾಗಿದ್ದೀನಿ, ಮತ್ತೆ ಎಲ್ಲರ ಆತ್ಮ ಕೂಡ ನಾನೇ ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಭರತನೇ, ನಾನೇ ನಿನ್ನ ವಯಸ್ಸಾದ ಪಿತಾಮಹ, ಅಂದ್ರೆ ನಿಮ್ಮ ತಾತ ಪಿತಾಮಹ ಇದ್ರಲ್ಲ ಅವರೂ ನಾನೇ, ತಂದೆನೂ ನಾನೇ, ಮತ್ತೆ ಮಗ ಕೂಡ ನಾನೇ ಆಗಿದ್ದೀನಿ. ನೀವೆಲ್ಲರೂ ಕೂಡ ನನ್ನ ಆತ್ಮದಲ್ಲಿ ಸ್ಥಿತರಾಗಿದ್ದೀರಾ. ಆದರೂ ಕೂಡ ನೀನು ನನ್ನವನಲ್ಲ ಮತ್ತೆ ನಾನು ನಿನ್ನವನಲ್ಲ. ಯಾಕೆ ಅಂತಂದ್ರೆ ಆತ್ಮ ಅನ್ನೋದು ಒಂದೇ ಇರೋದು. ಆತ್ಮನೇ ನನ್ನ ಸ್ಥಾನ, ಮತ್ತೆ ಆತ್ಮನೇ ನನ್ನ ಜನ್ಮ. ಅಂದ್ರೆ ನಾನು ಉದ್ಗಮವಾಗುವಂತ ಒಂದು ಜಾಗ. ಅದಕ್ಕೋಸ್ಕರ ನಾನು ಎಲ್ಲರಲ್ಲೂ ಕೂಡ ಓತಪ್ರೋತವಾಗಿದ್ದೀನಿ. ಮತ್ತೆ ನನ್ನ ದೃಷ್ಟಿ ಮಹಿಮೆಯಲ್ಲಿ ಸ್ಥಿತನಾಗಿದ್ದೀನಿ. ಅಂದ್ರೆ ಏನು? ನಿತ್ಯ ನೂತನನಾಗಿದ್ದೀನಿ ನಾನು. ನಾನು ಅಜನ್ಮ, ಚರಾಚರ ಸ್ವರೂಪ, ಮತ್ತೆ ಹಗಲು ರಾತ್ರಿ ಎಚ್ಚರಿಕೆಯಿಂದ ಇರುವಂಥವನು. ನೋಡಿ, ಇವಾಗ ನಾವು ಮಲಗಿರ್ತೀವಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅರ್ಥ ಆಗುತ್ತೆ. ಈಗ ನಾವು ಮಲ್ಕೊಂಡಾಗ ಕನಸು ಬೀಳುತ್ತೆ. ಆದ್ರೆ ಮಲ್ಕೊಂಡಿರ್ತೀನಿ, ಆದ್ರೂ ಕನಸು ನೋಡ್ತಾ ಇರ್ತೀನಿ. ಒಂದೊಂದ್ ಸರಿ ಅಂತೂ ಅಯ್ಯೋ, ನಾನು ಎದ್ಮೇಲೆ ನಮಗನ್ಸುತ್ತೆ, ನಾನು ಯಾವಾಗ ಮಲ್ಕೊಂಡೆ, ಯಾವಾಗ ಎದ್ದೆ ಅಂತಾನೆ ಗೊತ್ತಿಲ್ಲ, ಆದ್ರೂ ಚೆನ್ನಾಗಿ ನಿದ್ದೆ ಬಂತಪ್ಪ. ನೋಡಿ, ಇಲ್ಲಿ ಮಲಗಿದ್ದು ಎದ್ದಿದ್ದು ನನಗೆ ಗೊತ್ತಿಲ್ಲ, ಆದ್ರೂ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತೀವಿ. ಅದು ಎಲ್ಲಿಂದ ಗೊತ್ತಾಗುತ್ತೆ ನಮಗೆ? ಆ ಭಗವಂತ ಎಚ್ಚರಿಕೆಯಿಂದ ಇರ್ತಾನೆ. ನಮ್ಮೊಳಗಡೆ ಇದ್ದಾನಲ್ಲ ಭಗವಂತ, ಅವನು ಎಚ್ಚರಿಕೆಯಿಂದ ಇರ್ತಾನೆ. ಅವನು ಹೇಳ್ತಾನೆ, ನೀನು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಅಂದ್ರೆ ನಮಗೆ ಯಾವುದರ ಒಂದು ಪರಿವೇನೂ ಇರೋದಿಲ್ಲ. ಆ ರೀತಿ ನಾವು ಮಲಗೆದ್ದಿರ್ತೀವಿ. ತುಂಬಾನೇ ಡೀಪಾಗಿ ನಿದ್ದೆ ಮಾಡಿದಾಗ ನಾವು ಎಷ್ಟೊತ್ತು ಮಲಗಿದ್ವಿ, ಎಲ್ಲಿ ಮಲಗಿದೀವಿ ಏನೂ ಗೊತ್ತಾಗಲ್ಲ. ಆದರೆ ಚೆನ್ನಾಗಿ ಮಲಗಿದ್ವಿ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅರಿವಿಗೆ ಬರುತ್ತೆ. ಭಗವಂತ ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಾನೆ. ಆಮೇಲೆ ನನ್ನನ್ನ ತಿಳ್ಕೊಂಡು ವಿದ್ವಾಂಸ ಪುರುಷ ಪರಮ ಪ್ರಸನ್ನನಾಗ್ತಾನೆ. ಪರಮಾತ್ಮ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಮತ್ತೆ ವಿಶುದ್ಧ ಮನಸ್ಸಿನವನು. ಅವನಿಗೆ ತುಂಬಾನೇ ಶುದ್ಧ, ಅಂದ್ರೆ ಶುದ್ಧತೆಯನ್ನ ಮೀರಿರುವಂತ ಒಂದು ವಿಶುದ್ಧ ಅನ್ನೋದಿದೆ. ಅಂದ್ರೆ ಅಷ್ಟು ಶುದ್ಧವಾಗಿರುವಂತ ಒಂದು ಮನಸ್ಸಿನವನು ಭಗವಂತ. ಅವನೇ ಎಲ್ಲಾ ಭೂತಗಳಲ್ಲೂ ಕೂಡ ಅಂತರ್ಯಾಮಿ ರೂಪದಿಂದ ವಿರಾಜಮಾನನಾಗಿದ್ದಾನೆ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಯಾರೂ ಕೂಡ ಶೂದ್ರರಲ್ಲ, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತಂದ್ಮೇಲೆ ಎಲ್ಲರೂ ಕೂಡ ಶುದ್ಧತ್ವದಲ್ಲೇ ಇರೋದು. ಆದ್ರೆ ಈಗ ನಾವು ಕಲುಷಿತವಾಗಿದ್ದೀವಿ. ಭಗವಂತನನ್ನ ಕಾಣೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸಂಪೂರ್ಣ ಪ್ರಾಣಿಗಳ ಹೃದಯ ಕಮಲದಲ್ಲಿ ಸ್ಥಿತನಾಗಿರುವಂತ ಆ ಪರಮಪಿತನನ್ನ ವಿದ್ವಾಂಸ ಪುರುಷರೇ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮಾತ್ರ ಗೊತ್ತಿರೋದು ಈ ವಿಷಯದ ಬಗ್ಗೆ. ಈಗ ನಾವು ತಿಳ್ಕೊಳ್ತಾ ಆಮೇಲೆ ನಮಗೂ ಕೂಡ ಗೊತ್ತಾಗತ್ತೆ. ಆಯ್ತಾ? ಭಗವಂತನನ್ನ ಎಲ್ಲರೂ ತಿಳ್ಕೊಬೋದು. ಯಾಕಂದ್ರೆ ಭಗವಂತ ಎಲ್ರಿಗೂ ಸಮಾನವಾಗಿದ್ದಾನೆ. ಯಾರಿಗೂ ಮೇಲು ಕೀಳು ಅಥವಾ ಅವ್ರಿಗೆ ಇನ್ನೊಂದು ಮಾಡೋದು ನಮ್ಗೊಂದು ಮಾಡೋದು ಅಲ್ಲ. ಅದು ನಾವು ಮಾಡ್ಕೊಂಡಿದೀವಿ. ಅದರಿಂದ ನಾವು ಹೊರಗಡೆ ಬರ್ಬೇಕಷ್ಟೇ. ಆ ಹೊರಗಡೆ ಬರಬೇಕು ಅಂತಂದ್ರೆ ನಾವು ಜ್ಞಾನವನ್ನ ತಿಳ್ಕೋಬೇಕು. ಆಗ ನಮ್ಮ ಬುದ್ಧಿ ಸ್ಥಿರ ಬುದ್ಧಿ ಆಗತ್ತೆ. ಆಗ ನಮಗೆ ಭಗವಂತ ಏನು, ಯಾರು ಅನ್ನೋದೆಲ್ಲ ನಮಗೆ ಗೊತ್ತಾಗತ್ತೆ. ನೋಡಿ, ಭಗವಂತ ಎಷ್ಟೆಲ್ಲ ಗೂಢ ರಹಸ್ಯಗಳನ್ನ ಇಟ್ಟಿದ್ದಾನೆ ಅಲ್ವಾ? ಆಧ್ಯಾತ್ಮಿಕತೆಯನ್ನ ತಿಳ್ಕೊಳ್ತಾ ನಮಗೆ ಇದರ ಎಲ್ಲದರ ಅರಿವು ಬರ್ತಾ ಹೋಗುತ್ತೆ. ಆಗ ನಮಗೆ ಆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು. ಇಲ್ಲಿಗೆ ಸನತ್ ಸುಜಾತಿಯ ಅನ್ನುವಂತಹ 6ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.